7ನೇ ತರಗತಿ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ ವಿಷಯ ವಿಜ್ಞಾನ ಘಟಕ ಜೀವಿಗಳಲ್ಲಿ ಉಸಿರಾಟ ರೋಮನ್ ನಂಬರ್ 1 ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ದು ಬರೆಯಿರಿ. 1. ಮಾನವ ದೇಹದಲ್ಲಿ ಯಾವ ಅಂಗವು ಉಸಿರಾಟಕ್ಕೆ ಪ್ರಮುಖ ಕಾರಣವಾಗಿದೆ? ಎ. ಹೃದಯ, ಬಿ. ಶ್ವಾಸಕೋಶ, ಸಿ. ಮೂತ್ರಪಿಂಡಗಳು, ಡಿ. ಹೊಟ್ಟೆ. ಉತ್ತರ ಶ್ವಾಸಕೋಶ. 2. ಓಡುವುದು ಅಥವಾ ವ್ಯಾಯಾಮ ಮಾಡಿದ ನಂತರ ಉಸಿರಾಟದ ಪ್ರಮಾಣ ಏನಾಗುತ್ತದೆ? ಎ. ಕಡಿಮೆಯಾಗುತ್ತದೆ, ಬಿ. ಹಾಗೆಯೇ ಇರುತ್ತದೆ, ಸಿ. ಹೆಚ್ಚಾಗುತ್ತದೆ, ಡಿ. ನಿಲ್ಲುತ್ತದೆ. ಉತ್ತರ ಹೆಚ್ಚಾಗುತ್ತದೆ. 3. ಉಸಿರಾಟದಲ್ಲಿ ಡಯಾಫ್ರಮ್ ಮುಖ್ಯ ಕಾರಣವೇನು? ಎ. ರಕ್ತವನ್ನು ಪಂಪ್ ಮಾಡುತ್ತದೆ, ಬಿ. ಸೋಂಕುಗಳ ವಿರುದ್ಧ ಹೋರಾಡುತ್ತದೆ, ಸಿ. ಇನ್ಹಲೇಷನ್ ಮತ್ತು ನಿಶ್ವಾಸದಲ್ಲಿ ಸಹಾಯ ಮಾಡುತ್ತದೆ, ಡಿ. ಆಹಾರವನ್ನು ಶೋಧಿಸುತ್ತದೆ. ಉತ್ತರ ಇನ್ಹಲೇಷನ್ ಮತ್ತು ನಿಶ್ವಾಸದಲ್ಲಿ ಸಹಾಯ ಮಾಡುತ್ತದೆ. 4. ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ಉಸಿರಾಟದ ಮುಖ್ಯ ಉದ್ದೇಶವೇನು? ಎ. ಎತ್ತರವಾಗಿ ಬೆಳೆಯಲು, ಬಿ. ಸೂರ್ಯನ ಬೆಳಕು ಇರಲು, ಸಿ. ಶಕ್ತಿಯನ್ನು ಉತ್ಪಾದಿಸಲು, ಡಿ. ಕ್ಲೋರೋಫಿಲ್ ಮಾಡಲು. ಉತ್ತರ ಶಕ್ತಿಯನ್ನು ಉತ್ಪಾದಿಸಲು. ಬಿಟ್ಟ ಸ್ಥಳವನ್ನು ತುಂಬಿರಿ. 5. ಸಸ್ಯಗಳಲ್ಲಿ ಉಸಿರಾಟವು ಡ್ಯಾಶ್ ಸಮಯದಲ್ಲಿ ಸಂಭವಿಸುತ್ತದೆ? ಉತ್ತರ ಎಲ್ಲಾ ಸಮಯದಲ್ಲಿ ಸಂಭವಿಸುತ್ತದೆ. 6. ಆಹಾರವನ್ನು ವಿಭಜಿಸಿ ಶಕ್ತಿಯನ್ನು ಬಿಡುಗಡೆ ಮಾಡುವ ಪ್ರಕ್ರಿಯೆಯು ಡ್ಯಾಶ್ ಆಗಿದೆ? ಉತ್ತರ ಉಸಿರಾಟ ಆಗಿದೆ. 7. ಶಕ್ತಿಯನ್ನು ಉತ್ಪಾದಿಸಲು ಜೀವಿಗಳು ಡ್ಯಾಶ್ ಕ್ರಿಯೆಯನ್ನು ನಡೆಸುತ್ತವೆ? ಉತ್ತರ ಉಸಿರಾಟ ಕ್ರಿಯೆಯನ್ನು ನಡೆಸುತ್ತವೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 8. ಶ್ವಾಸಕೋಶ ಮನುಷ್ಯ. ಕಿವಿರುಗಳು ಡ್ಯಾಶ್. ಕಿವಿರುಗಳು ಮೀನುಗಳು. 9. ಉಸಿರಾಟದ ಮೂಲಕ ಶಕ್ತಿ ಉತ್ಪತ್ತಿಗೆ ಬೇಕಾದ ಅನಿಲ ಯಾವುದು? ಉತ್ತರ ಆಮ್ಲಜನಕ. 10. ಉಸಿರಾಟದಿಂದ ಹೊರಬರುವ ಮುಖ್ಯ ತ್ಯಾಜ್ಯ ಅನಿಲ ಯಾವುದು? ಉತ್ತರ ಇಂಗಾಲದ ಡೈಆಕ್ಸೈಡ್. 11. ಈಸ್ಟ್ ಯಾವ ಬಗೆಯ ಉಸಿರಾಟದ ಉದಾಹರಣೆಯಾಗಿದೆ? ಉತ್ತರ ಅನಿಲರಹಿತ ಆಮ್ಲಜನಕರಹಿತ ಅನಾರೋಬಿಕ್ ರೆಸ್ಪಿರೇಷನ್. ಈ ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. 12. ಎಟಿಪಿ ಎಂದರೆ ಏನು? ಉತ್ತರ ಎಟಿಪಿ ಎಂದರೆ ಅಡೆನೋಸಿನ್ ಟ್ರೈಫಾಸ್ಫೇಟ್. ಇದು ಜೀವಕೋಶಗಳಲ್ಲಿ ಶಕ್ತಿಯ ಮುಖ್ಯ ಮೂಲವಾಗಿದ್ದು ಜೀವಕೋಶದ ಚಟುವಟಿಕೆಗಳಿಗೆ ಶಕ್ತಿಯನ್ನು ಒದಗಿಸುತ್ತದೆ. 13. ಉಸಿರಾಟದ ಉತ್ಪನ್ನಗಳು ಯಾವುವು? ಉತ್ತರ ಉಸಿರಾಟದ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಪ್ರಮುಖ ಉತ್ಪನ್ನಗಳು ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ. 14. ಉಸಿರಾಟದ 2 ಬಗೆಗಳಾವುವು? ಉತ್ತರ ಉಸಿರಾಟದಲ್ಲಿ 2 ಮುಖ್ಯ ಬಗೆಗಳಿವೆ. ಆಮ್ಲಜನಕ ಸಹಿತ ಉಸಿರಾಟ ಆಮ್ಲಜನಕದ ಉಪಸ್ಥಿತಿಯಲ್ಲಿ ನಡೆಯುತ್ತದೆ ಮತ್ತು ಆಮ್ಲಜನಕ ರಹಿತ ಉಸಿರಾಟ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ನಡೆಯುತ್ತದೆ. ಈ ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಿ. 15. ಮನುಷ್ಯನಲ್ಲಿ ಉಸಿರಾಟದ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ವಿವರಿಸಿ. ಉತ್ತರ 15. ಮನುಷ್ಯನು ಉಸಿರಾಟದ ವೇಳೆ ಮೂಗಿನಿಂದ ಗಾಳಿಯನ್ನು ಒಳಗೆ ಪಡೆಯುತ್ತಾನೆ. ಗಾಳಿಯು ಶ್ವಾಸಕೋಶಗಳ ಮೂಲಕ ಸಾಗುತ್ತದೆ. ಆಮ್ಲಜನಕವು ರಕ್ತದಲ್ಲಿ ಹೀರಲ್ಪಟ್ಟು ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬಿಡುಗಡೆಯಾಗುತ್ತದೆ.